ಮೊದಲ ಸತ ತನ್ಮೂಲಕ ಭರ್ಜರಿ ಹೊಡೆತ. ಇದರ ನಡುವೆ ಮತ್ತೆ ಸ್ವಾಗತ ಬೀಳ್ತಾರೆ. ಭರ್ಜರಿ ಹೊಡೆತ ಡಿಪಕ್ಷ. ನಾಲ್ಕನೇ ಬಾರಿಗೆ ಸದ ಚೆಂಡು ತನ್ಮೂಲಕ. ಮೈ ಗಾಡ್ನೆಸ್ ಸರ್, ಎಂದಿನಂತೆ ನನ್ನ ಸಹೋದರ RHL ರಘುರವರು ಚಿಕ್ಕಬಳ್ಳಾಪುರ ಜಿಲ್ಲೆಗೇ ಈಗ ಅವರು ಪ್ರಖ್ಯಾತಿ. ಏನು ಕ್ರಿಕೆಟ್ ಟೂರ್ನಮೆಂಟ್ಗಳನ್ನು ನಡೆಸೋ ರೀತಿ, ಆಯೋಜನೆ ಮಾಡೋ ರೀತಿ ನಿಜಕ್ಕೂ ಲೀಡರ್ಶಿಪ್ ಕ್ವಾಲಿಟೀಸ್ ಇರೋದ್ರಿಂದ, ಮತ್ತು ನಿಜಕ್ಕೂ ಭಾರತದಲ್ಲಿ ಎಲ್ಲಿ ನೋಡಿದ್ರೂ ಕ್ರಿಕೆಟ್ ಅನ್ನೋದು ಒಂದು ಧರ್ಮ, ಕ್ರಿಕೆಟ್ ಅನ್ನೋದು ಒಂದು ಜೀವನ ಆಗ್ಬಿಟ್ಟಿದೆ. ಸೊ ಅದನ್ನು ಕರೆಕ್ಟಾದ ರೀತಿಯಲ್ಲಿ ನಡೆಸ್ಕೊಂಡು ಎಲ್ಲ ಯುವಕರಿಗೂ ಒಂದು ಅವಕಾಶ ಮಾಡಿಕೊಟ್ಟು, ಈಗ ನೋಡ್ತಿದ್ದೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಕೂಡ ಒಂದು ತಂಡ ಬಂದಿದೆ. ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಸ್ವಯಂ ಪ್ರೇರಿತರಾಗಿ ಒಂದು ಏನು ಪೊಲೀಸ್ ತಂಡವನ್ನು ಸಹ ಇಲ್ಲಿಗೆ ಕಳಿಸಿ, ಏನು ಇಡೀ ಸಾಮಾನ್ಯ ಜನತೆಯ ಜೊತೆ ಪೊಲೀಸರು ಸಹ ಸಹಜವಾಗಿ ಬೆರೀತಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ SP ಸಾಹೇಬರು ಇವತ್ತೊಂದು ಮುನ್ನುಡಿಯನ್ನು ಬರೆದಿದ್ದಾರೆ. ನಿಜಕ್ಕೂ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಆ ತಂಡಕ್ಕೆ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಅದೇ ರೀತಿ ಬೇರೆ ಬೇರೆ ತಂಡಗಳು, ಸುಮಾರು 12-13 ತಂಡಗಳು IPL ಮಾದರಿಯಲ್ಲಿ ಪಾಯಿಂಟ್ಗಳನ್ನು ಹರಾಜಾಕಿ, ಏನು ಹಣದಲ್ಲೇ ಹರಾಜಾಕೋದಲ್ಲ, ಪಾಯಿಂಟ್ಗಳ ಮುಖಾಂತರ ಹರಾಜಾಕಿ ಒಂದು IPL ಮಾದರಿಯಲ್ಲಿ ತುಂಬ ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಈ ಒಂದು ಟೂರ್ನಮೆಂಟನ್ನು ನನ್ನ ಸ್ನೇಹಿತ, ನನ್ನ ತಮ್ಮ RHL ರಘುರವರು ನಡೆಸ್ತಿದ್ದಾರೆ. ಎಲ್ಲ ಆಟಗಾರರಿಗೂ ಒಳ್ಳೆಯದಾಗಲಿ, ಆಯೋಜಕರಿಗೂ ಒಳ್ಳೆಯದಾಗಲಿ. ಇನ್ನಷ್ಟು ಇದರಿಂದ ಸ್ಫೂರ್ತಿ ಪಡೆದು ಯುವಕರು ಇಂತಹ ಕ್ರೀಡೆಗಳಲ್ಲಿ ತೊಡಗಿಕೊಳ್ಳಿ ಅಂತ ನಾನು ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, RHL ರಘು ಅವರು ಕ್ರಿಕೆಟ್ನ ಬೆಳೆಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವಂತಹದ್ದು. ಇದರಿಂದ ಕ್ರಿಕೆಟ್ಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕ್ರಿಕೆಟ್ ಪ್ರೇಮಿಗಳಿಗೆ ಹುರಿತುಂಬಿಸುವಂಥ ಕೆಲಸ ಮಾಡ್ತಿದ್ದಾರೆ. ಏನು ಹೇಳ್ತೀರಿ ಅವ್ರ ಕಾರ್ಯಕ್ಕೆ? ನಿಜ, ಒಳ್ಳೆಯದಿದೆ. ಈಗ ಒಂದು ಕಡೆ ಒಂದು ಸಮಾಜ, ಒಂದು ಯುವ ಸಮಾಜ ಎಲ್ಲೋ ಒಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ಗಾಂಜಾ, ಮಾದಕ ವಸ್ತುಗಳ ಹಿಂದೆ ಹೋಗ್ತಾ ಇರೋವಂತಹ ಸಂದರ್ಭ ಕೂಡ ನಾವು ಎಷ್ಟೋ ಸಲ ನೋಡ್ತಾ ಇದ್ದೀವಿ, ನಿಮ್ಮ ಮಾಧ್ಯಮಗಳಲ್ಲೇ ನೋಡ್ತಾ ಇದ್ದೀವಿ. ಅಂತಹ ಒಂದು ಬೇಡದ ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನಗಳನ್ನು, ತಮ್ಮ ಕುಟುಂಬಗಳನ್ನು ಒಂದಷ್ಟು ಯುವಕರು ಬಲಿ ಕೊಟ್ಟಿರೋದನ್ನು ನಾವು ನೋಡಿದ್ದೀವಿ. ಅಂತಹ ಒಂದು ಸಂದರ್ಭದಲ್ಲಿ ರಘು ಅಂತ ಯುವಕರು ಇಂತಹ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಟ್ಟು ಯುವಕರನ್ನು ಈ ರೀತಿ ಸೆಳೆಯೋದ್ರಿಂದ ಒಂದು ಆ ಹುಡುಗೆ ಮನರಂಜನೆ ಆಗುತ್ತೆ, ದೈಹಿಕವಾಗಿ ಒಂದು ಎಕ್ಸಸೈಸ್ ಆಗುತ್ತೆ, ಜೊತೆಗೆ ಒಂದು ಏನು ಸಾಮಾಜಿಕ ಒಂದು ಕ್ರೀಡಾ ಮನೋಭಾವ ಬೆಳೆಯುತ್ತೆ, ಕ್ರೀಡಾ ಸ್ಫೂರ್ತಿ ಬೆಳೆಯುತ್ತೆ, ಒಂದು ಲೀಡರ್ಶಿಪ್ ಬೆಳೆಯುತ್ತೆ, ಮತ್ತು ಸಾಮಾಜಿಕ ಏನು ಬಂಧನ ಜಾಸ್ತಿ ಆಗ್ತಾ ಹೋಗುತ್ತೆ, ಒಬ್ರಿಗೊಬ್ರು ಫ್ರೆಂಡ್ಶಿಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಜಕ್ಕೂ 4 ಮಾತುಗಳಲ್ಲಿ ಹೇಳೋಷ್ಟಕ್ಕೆ ಆಗೋಂತಹ ಕೆಲಸ ಅಲ್ಲ ಇದು. ಮತ್ತು ಸತತವಾಗಿ ಮಾಡ್ತಿದ್ದಾನೆ ಹುಡುಗ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು. ನನಗೆ ಹೆಮ್ಮೆ ಇದೆ ಅಂತಹ ಒಂದು ಸಹೋದರ ಇದ್ದಾನೆ ಅಂತ. ನಿಜಕ್ಕೂ ಒಂದು ಒಳ್ಳೆಯ ಕಾರ್ಯಕ್ರಮಗಳು ನಡೀತಾ ಇದೆ. ಸರ್, ಯಾವುದೇ ಒಂದು ಆಟ ಆದರೂ ಸೋಲು ಗೆಲುವು ಸಹಜವಾಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಸೋಲುವಂಥವ್ರಿಗೆ ಗೆಲ್ಲುವಂಥವ್ರಿಗೆ ಏನು ಸಂದೇಶ? ಆಟ ಆಡೋದು ಗೆಲ್ಲೋ ಒಂದು ಛಲ ಇರಬೇಕಷ್ಟೇ, ಗೆಲ್ಲಲೇಬೇಕು ಅನ್ನೋಂತಹ ಒಂದು ಹಠ ಇರಬೇಕು. ಆದರೆ ಗೆದ್ದಿಲ್ಲ ಅಂದರೆ ಅಲ್ಲಿ ಮುಗಿದೋಗಿದ್ದಲ್ಲ. ಆಟ ಆಡೋದೇ ಇಂಪಾರ್ಟೆಂಟ್, ಆಟನ ಎಂಜಾಯ್ ಮಾಡೋದು ಇಂಪಾರ್ಟೆಂಟು. ಅದ್ರ ಜೊತೆಗೆ ಗೆದ್ದವರನ್ನು ಪ್ರೋತ್ಸಾಹ ಮಾಡೋದು, ದೊಡ್ಡ ಹೃದಯ ಬೆಳೆಸ್ಕೊಳೋದು ಇಂಪಾರ್ಟೆಂಟು. ಆವಾಗೇ ಇದೆಲ್ಲ ಪ್ರಾರಂಭ ಆಗೋದು. ಚಿಕ್ಕ ಮಕ್ಕಳಿಂದ ಆಟ ಆಡ್ತಾ ಬರೀ ಗೆಲ್ಲೋದಲ್ಲ, ಗೆದ್ದವನ್ನ ಪ್ರೋತ್ಸಾಹ ಮಾಡುವಂತಹ, ಗೆದ್ದವನ್ನ ಮುಂದಕ್ಕೆ ತಳ್ಳೋವಂತಹ, ಗೆದ್ದವನ್ನ ನೋಡಿ ಸಂತೋಷ ಪಡುವಂತಹ ಮನಸ್ಥಿತಿ ನಮಗೆ ಬಂದರೆ ಮುಂದೆ ವಯಸ್ಸಿಗೆ ಬಂದ ಮೇಲೆ ನಾಳೆ 7 ಬೀಳಿಗಳನ್ನು ಸಮತೋಲನವಾಗಿ ತಗೊಳೋದಕ್ಕೆ ಈಸಿ ಆಗುತ್ತೆ. ಅದು ಆಟಗಳಿಂದ ನಾವು ಕಲಿಬೋದು ಅನ್ನೋದು ನನ್ನ ಮನೋಭಾವನೆ ಸರ್. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡು ಬಂದಿದೆ. ಇಷ್ಟು ದಿನ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ. ಈಗ ಬರೀ 5,000ಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದ್ದೀವಿ. ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ. EMI ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ. ನಮ್ಮ ಅಡ್ರೆಸ್ ಬಂದು BB ರೋಡ್, ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡಲ್ಲಿ ಬರೋದು 2ನೇ ಅಂಗಡಿ ಬರುತ್ತೆ. ಒಮ್ಮೆ ಭೇಟಿ ಕೊಡಿ ಏಸಾಕೋಟೆಕ್ಗೆ.